ಪ್ರಸ್ತಾಪವನ್ನ ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದೀವಿ ಏನು ಅಂತಕ್ಕಂಥದ್ದು ಈಗಾಗಲೇ ನಮ್ಗೆಲ್ಲ ಕೂಡ ಗೊತ್ತಾಗಿದೆ. ಇಲ್ಲಿ ಬಂದಿರತಕ್ಕಂತಹ ವಿದ್ಯಾರ್ಥಿಗಳಿಗೂ ಕೂಡ ಗೊತ್ತಾಗಿದೆ. ಯಾಕೆ ಅಂತ ಅಂದ್ರೆ ಕಲಿಕೆನಲ್ಲಿ ಏನು ಹಿಂದುಳಿದಿದ್ರಿ ನೀವು ಜೂನ್ ತಿಂಗಳಲ್ಲಿ ನಾವು ನೋಡಿದಂತಹ ಸಂದರ್ಭದಲ್ಲಿ ಈ ಸೇತು ಬಂದ ಪರೀಕ್ಷೆಯನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಸಾಕಷ್ಟು ಓದ್ಲಿಕ್ಕೆ ನಾವು ತಡವಡಿಸ್ತಾ ಇದ್ವಿ. ಸರಿಯಾದ ರೀತಿಯಲ್ಲಿ ಬರವಣಿಗೆ ನಮ್ಮಲ್ಲಿ ಆಗ್ತಾ ಇರಲಿಲ್ಲ. ಮಾತನಾಡಲಿಕ್ಕೆ ಸರಿಯಾದಂತಹ ಮಾತನಾಡ್ತಕ್ಕಂತಹ ಒಂದು ಕೌಶಲ್ಯ ನಮ್ಮಲ್ಲಿ ಇರಲಿಲ್ಲ. ಅಂತಹ ವಿದ್ಯಾರ್ಥಿಗಳನ್ನ ನಾವು ಗುರುತಿಸಿಕೊಂಡು ಅಂತಹ ವಿದ್ಯಾರ್ಥಿಗಳಿಗೆ ನಾವು ಒಂದು ಪರಿಹಾರ ಬೋಧನೆಯನ್ನ ಕೆಲವೊಂದು ನಾವೀನ್ಯತವಾದಂತಹ ಚಟುವಟಿಕೆಗಳನ್ನ ಹಮ್ಮಿಕೊಳ್ಳೋದ್ರ ಮೂಲಕ ಕಲಿಕೆಯನ್ನ ಉತ್ತಮಪಡಿಸಿರ್ತಕ್ಕಂಥದ್ದು ನಮ್ಮ ಶಿಕ್ಷಕರು ನಮ್ಮ ಶಾಲೆಗಳಲ್ಲಿ ಇವತ್ತು ಏನು ಕಲಿಕೆಯಲ್ಲಿ ಹಿಂದುಳಿದಿದ್ರಿ ಆ ಎಲ್ಲ ವಿದ್ಯಾರ್ಥಿಗಳು ಕೂಡ ಇವತ್ತು ಸ್ಪಷ್ಟವಾಗಿ ಓದ್ತೀರಿ, ಸ್ಪಷ್ಟವಾಗಿ ಬರೀತೀರಿ, ಯಾವುದೇ ಉಚ್ಚಾರಣ ದೋಷ ಇಲ್ಲದೆ ಮಾತನಾಡ್ತೀರಿ. ಇದೆಲ್ಲವನ್ನ ಕೂಡ ನಾವು ಕಲ್ತಿದ್ದೀವಿ. ಮಕ್ಕಳೇ, ಈ ಒಂದು FLN ಅಂತಕ್ಕಂಥದ್ದು ಫೌಂಡೇಶನಲ್ ಲಿಟ್ರಸಿ ಅಂಡ್ ನ್ಯೂಮರಸಿ, ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಅಂತಕ್ಕಂಥದ್ದು ಯಾಕಪ್ಪ ಬಂತು ಅನ್ನೋದನ್ನ ನಾವು ನೋಡೋದಾದ್ರೆ, ಏನು ಮಹಾಮಾರಿ ಕೊರೋನಾ ಬಂತು, ಕೊರೋನಾ ಬಂದಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಶಾಲಾ ದಿನಗಳು ಸರಿಯಾದ ರೀತಿ ನಡೆಯಲಿಲ್ಲ. ಮಕ್ಕಳುಗಳು ನೀವು ಕೂಡ ಶಾಲೆಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ಲಿ ಕಲಿಕೆ ಕುಂಠಿತ ಆಯಿತು, ಕಲಿಲಿಕ್ಕೆ ನಮಗೆ ಆಗಲಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಪ್ರೌಢಶಾಲೆಗೆ ಬಂದಂತಹ ಸಂದರ್ಭದಲ್ಲಿ ನಮ್ಮ SSLC ವಿದ್ಯಾರ್ಥಿಗಳು, ಮಕ್ಕಳ ಮಾತಾಡಬಾರ್ದು, SSLCಗೆ ಬಂದಂತಹ ವಿದ್ಯಾರ್ಥಿಗಳು SSLC